ಈ ಸ್ತ್ರೀಯರಿಗೆ ವಶ ಮಾಡಿಕೊಡಬೇಕು ಅಗ್ರಜೆ. ಈಕೆಯ ಪದವು ಕಂಡರೆ ನಿನ್ನನ್ನು ಸುಮ್ಮನೆ ತಿಳಿದುಕೊಂಡಿದೆಯಾ? ಗಂಡಗಲಿಗಳ ಹಾಕಿದ್ದರೆ ತಕ್ಷಣದಲ್ಲಿ ಅವರ ಹೆಂಡತಿಯನ್ನು ಬಿಡಿಸಿಕೊಂಡು ಹೋಗಲಿ ಅಕ್ಕಯ್ಯ. ಅಕ್ಕಯ್ಯ ನಾನು ಕೇಳುವುದಲ್ಲ ಅಕ್ಕಯ್ಯ, ಸ್ತ್ರೀಯರ ಕೂಡವರಿಗೆ ನೀನು ಎಷ್ಟು ಹೇಳಿದರೂ ನಾನು ಕೇಳುವುದಿಲ್ಲ. ಆ ಸ್ತ್ರೀಯಳ ಎನ್ನ ಗವಚ ಮಾಡಿಕೊಡಬೇಕೆಂದು ನಿನ್ನಗೆ ಬೇಡಿಕೊಳ್ಳುವನಮ್ಮ ಕಯ್ಯ. ಸುಂದರಿಯ ಮಾತನ್ನು ಕೇಳು. ಈ ಸ್ತ್ರೀಯನ್ನು ಬಿಟ್ಟು ಬಿಡು ತಂದೆಯ ಈಚೆಗಾಗಲಿ ಜೀವನಿ. ಅಕ್ಕ ಶ್ರೀಕೃಷ್ಣ ಅಮ್ಮ ಸಹೋದರನೇ, ಬ್ರಹ್ಮನು ತನ್ನ ಮುಖ ಮಂಡಲದಲ್ಲಿ ಭಾರತೀಯನ್ನು ತಂದುಕೊಂಡನು. ಅವೋ ಅಕ್ಕ ಗಂಗೆಯನ್ನು ತಂದು ತನ್ನ ಜಡೆಯೋಳು ಯಾತಕ್ಕೆ ಧರಿಸಿಕೊಂಡನು. ವತ್ಸವನಾದ ಶ್ರೀಕೃಷ್ಣನು ಲಕ್ಷ್ಮಿಯನ್ನು ತಂದು ತನ್ನ ವಕ್ಷ ಸ್ಥಳದಲ್ಲೇ ಇಟ್ಟುಕೊಂಡನು. ಅವು ಅಕ್ಕ ಇಂಥವರೇ ಈ ಪರಿಮಾಣ ಬಗ್ಗೆ ನಮ್ಮಂತವರು ಪಾಡಿಯನ ಅಕ್ಕ. ಅವು ಅಗ್ರಜೆ, ಈ ಲೋಕದಲ್ಲಿ ಹೆಣ್ಣು ಮಣ್ಣು ಹೊನ್ನು ಭಕ್ತಕ್ಕೆ ಬಂದ ಫಲಗಳು ಕಣ್ಣಿನಿಂದ ನೋಡಿ ಇಳುವರಿಯಾಗುತ್ತಾಯಿ. ಇದಕ್ಕೆ ಆಲಸ್ಯ ಮಾಡದ ಈ ಸತಿಮನಿಯರು ಎಲ್ಲಿಗೆ ವಶ ಮಾಡಿಕೊಡಬೇಕೆಂದು ನಿನ್ನ ಪಾದ ಪತ್ನಂಗಳಿಗೆ ವಂದಿಸುವನಮ್ಮ ಅಕ್ಕಯ್ಯ. ನಾನು ಆ ಸ್ತ್ರೀಯರ ಒಂದು ಗಳಿಕೆ ಕೂಡವರಿಗೆ ನಾನು ಈ ನಗರವನ್ನು ಬಿಟ್ಟು ಹೋಗುವುದಲ್ಲಕ್ಕ. ಅಕ್ಕಯ್ಯ ಏನು ಮಾತನಾಡ್ತೀಯಮ್ಮ? ನಿನ್ನ ಬುದ್ಧಿಗೆ ನಾನು ಏನಂತ ಹೇಳಲಿ? ಚಿಕ್ಕವನಿದ್ದಾಗಲೇ ನನ್ನನ್ನು ಸಾಕಿ ನೀನು ಒಂದು ಹೆಣ್ಣು ವಶ ಮಾಡಿಕೊಡಬಂದರೆ ಎನ್ನನ್ನು ಮುಖ್ಯಾಂತಿಯಕ್ಕ. ಬೇರೆ ಸ್ತ್ರೀಯನ್ನು ಬಯಸುವಂತ ಹೇಳಿರುವುದಲ್ಲ. ನನಗೆ ಬೇಕಿಲ್ಲದ ಸ್ತ್ರೀಯನ್ನು ತಗೊಂಡು ನಾನೇನು ಮಾಡಬೇಕ? ಇವಾಗ ಹಾಗಲೇ ಈ ಸುಂದರ ಸ್ತ್ರೀಯರು ಸುಂದರವಾಗಿ ಇರುವುದಕ್ಕೆ ನಾನು ಕೇಳುವನಕ್ಕ. ಸುಂದರವಾಗಿರುವಂತೆ ಹೇಳಿದೆಯಲ್ಲ ವಿಶಾಖನೇ, ಬೇರೆ ಸ್ತ್ರೀಯರು ಸುಂದರವಾಗಿಲ್ಲವೇ? ದಾರ ಆದರೆ ಬೇರೆ ಸ್ತ್ರೀಯರನ್ನು ನಾನು ಮುಖವನ್ನು ಎತ್ತಿ ನೋಡುವುದಲ್ಲ, ಈ ಸ್ತ್ರೀಯರನ್ನು ಮಾತ್ರ ಬಿಟ್ಟು ನಾನು ಹೋಗುವುದಲ್ಲ. ಅಕ್ಕ ಮೂರ್ಖನೇ, ಅಕ್ಕ ಏನು ಚೆನ್ನಾಗಿದೆ. ನಾನು ಎಷ್ಟು ಹೇಳಿದ್ರು ಒಂದೇ ಹಠವಾದ ನನ್ನ ಮಾತನ್ನು
ಅಕ್ಕಯ್ಯ ಸುಮ್ಮನೆ ಈ ಸ್ತ್ರೀಯ ದಂಡಿಗೆ ಹೋಗಬೇಡ ದುಷ್ಟ. ಹೂ, ಪರಮಪಾಪಿಷ್ಟ. ಅವ್ವ ಅಕ್ಕಯ್ಯ ನಿನಗೆ ಯಾಕಂತ ಇಷ್ಟು ಸಿಟ್ಟು? ಅವ್ವ ಅಕ್ಕ ಎಲ್ಲೋ ಭಂಡನೆ ಬಳಿರೆ ಓಡಿಸದವರು ಬಂದರೆ ಕಪ್ಪ ಕಾಣಿಕೆಯನ್ನು ಪಡೆಯದ ಮಚ್ಚ ನಗರವನ್ನು ಸಂಭ್ರಮದಿಂದ ಕಾಪಾಡಿಕೊಂಡು ಬಂದಿರುವನು ನಾನು. ಬಳಿರೆ ಸ್ತ್ರೀಯರನ್ನು ಕೇಳಿದ ಮಾತ್ರ ಎನ್ನಂ ದುರುಳ ದುಷ್ಟ ಭ್ರಷ್ಟ ಎಂದು ಬೇಯಿತ್ಯಾ? ಭ್ರಷ್ಟವಿಲ್ಲ. ನಾನು ಎಷ್ಟು ಪರಿಹಿಂದ ಬೇಡಿಕೊಂಡು ಕಾಲಕ್ಕೆ ನಿನ್ನಗೆ ಬಡ ಹುಟ್ಟಿದನೆಂಬ ಭಾವವು ಇಲ್ಲವೇ ಇಲ್ಲ. ಒಬ್ಬ ಸ್ತ್ರೀಯಳಿಗಿಂತ ಒಬ್ಬ ಸ್ತ್ರೀಯಳಿಗಿಂತ ಎನ್ನನ್ನು ಕಡೆ ಮಾಡಿ ದುಡುಕಿನಿಂದ ಇಂಥ ದುಡಿಗಳನ್ನು ಹಿಡಿಯಬಹುದೇ ಅಕ್ಕ? ಅಕ್ಕಯ್ಯ ಎಲ್ಲೋ ಭ್ರಷ್ಟನೆ ನಿನ್ನಗೆ ಹಲ್ಲದವನ ಆದ ಮೇಲೆ ಇನ್ನು ಈ ಪ್ರಾಣದಾಸಿನಿಂದ ಆತಕ್ಕೆ ಅಕ್ಕ ಎಲ್ಲೋ ಮೂರ್ಖನೆ ನಿನ್ನ ಚರಣ ಸನ್ನಿಧಿಯಲ್ಲಿ ಎನ್ನ ಪ್ರಾಣವನ್ನು ಕಳೆದುಕೊಂಡು ನಿನ್ನಗೆ ಅಪಕೀರ್ತಿಯನ್ನು ತರುತ್ತದೆ. ದೇವಿಯ ಚರಣ ಸನ್ನಿಧಿಯಲ್ಲಿ ಎನ್ನ ಪ್ರಾಣವನ್ನು ಕಳೆದುಕೊಂಡವನು ನಾಳೆ ಸಾರಥಿ. ಸೈರಿಸು ಸೈರಿಸು ಈ ಸ್ತ್ರೀಯ ವಸ್ತ್ರವನ್ನು ಪ್ರಾಣ ಕಳೆದುಕೊಳ್ಳಬೇಕು. ಅಕ್ಕ ಏನು ಕೇಳುತ್ತಮ್ಮ? ಚೆನ್ನಾಗಿ ಹೇಳಮ್ಮ. ಅನುಜ ಬಿಡಬೇಡನ್ನ ಪ್ರಾಣ. ಅನುಜ ಎನ್ನ ಮಾತು ಕೇಳಿರಿ. ಅನುಜ ಆದರೆ ನಾನು ಒಂದು ಉಪಾಯದಿಂದ ಆ ಸ್ತ್ರೀಯರನ್ನು ಗಂಡುಗಳಿಗೆ ಕಳಿಸಿಕೊಳ್ಳುವ ಮೇಲೆ ಕೇಳ್ತಾ ಸಹಜ. ಎಲ್ಲಗೆ ಸಂತೋಷವಾಗಿದ್ದ ಅಕ್ಕಯ್ಯ. ಅವ್ವೇ ಅಕ್ಕ ಸುಧಿಷ್ಣ ಅನುಜಾಗ್ರನೇ ಮಾನವಿ
ಕೊಲ್ಲಲಕ್ಕೂ ನೀನೇ ಕಾರಣಕರ್ತಳು. ಹಾ ಅಕ್ಕ, ತಮ್ಮ ಸಹೋದರನೇ, ಇದಕ್ಕೆ ನಾನೇನು ಹೆಚ್ಚಿಗೆ ಹೇಳುವವನಲ್ಲ. ಏನಾದರೂ ಪ್ರಯತ್ನ ಪೂರ್ವಕದಿಂದ ಸತಿಮಣಿಯ ಎನ್ನಗ ವಶ ಮಾಡಿ ಕೊಡಬೇಕೆಂದು ಬೇಡಿಕೊಳ್ಳುವನಲ್ಲ. ಹುಡುಗಾಗ್ರೇ, ಆ ಸ್ತ್ರೀಯರಿಗೆ ಹೇಗೆ ಕಳಿಸಿಕೊಡುವುದು ಕೇಳಿ. ಹೌದಕ್ಕ, ಹೌದಕ್ಕ, ಆ ಸ್ತ್ರೀಯರಿಗೆ ಕಳಿಸಿಕೊಡುವುದೆಂದರೆ ಎಲ್ಲ ಚಿಕ್ಕ ಬೆಕ್ಕಳಾದ ಹೇಳಿ ಹಲವರಿಗೆ ಕಳಿಸಿಕೊಡುವುದು. ನಿನ್ನ ಇಷ್ಟವಂತಾಗಲಕ್ಕ. ಬಂದಾಕೆಯನ್ನು ಬಂಧನ ಮಾಡದೆ ನಿನ್ನ ಕಾಲವನ್ನು ನೆರವೇರಿಸಿದ ಗಂಟೆಯ ತಪ್ಪನೆ ನಿನ್ನ ಇಷ್ಟವಂತಾಗಲಕ್ಕ. ಅವ್ವ ಅಕ್ಕ, ಸಹೋದರನೇ, ಅಕ್ಕ, ನಿನ್ನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಎನಗ ಅಪ್ಪಣೆಯನ್ನು ಪಾಲಿಸು, ನಾನು ಹೋಗಿ ಬರುವೆನು. ಆದರೂ ನಾನು ಹೋದನಂದು ಈ ಕಾರ್ಯವು ಕಡಿಯಮಾನದಮ್ಮ. ಖಂಡಿತವಾಗಿ ಮನೆಯ ಗಂಡಿ ಮನೆಗೆ ಹೋಗು. ದೇವಾ, ನಮ್ಮ ಅಕ್ಕನು ಸೇಳೆಂದರನ್ನ ಕಳಿಸಿಕೊಡುವಂತೆ ಕೃಷ್ಣ ಗಾಂಧಿಯು ಬರುವಂತೆ ಅಂಗರವನ್ನು ಹಾಕಿಸು, ಚಳಿಯನ್ನು ಹಾಕಿಸು, ರಂಗೋಲಿಯನ್ನು ಬಡಿಸು, ಅಂಗರವನ್ನು ಕಟ್ಟಿಸು. ಸಾರಥಿ, ಚಿತ್ರ ವಿಚಿತ್ರವಾದ ಕಣ್ಣಿಡಿಗಳ ಕಟ್ಟಿಸಿ ಸಿದ್ಧಪಡಿಸುವುದಕ್ಕೆ ಎನ್ನ ಗರಡಿಗ ಮುಂಭಾಗಕ್ಕೆ ಮತವನ್ನು